ಹಲೋ ಗೈಸ್, ವಿಡಿಯೋಗೆ ಸ್ವಾಗತ. ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳು ಫೈನಲ್ ಆಗಿ ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಅನೌನ್ಸ್ ಆಗಿದೆ. ಹೋಗಿ ಇನ್ನೂ ಚೆಕ್ ಮಾಡಿಲ್ಲ ಅಂದ್ರೆ ರಿಸಲ್ಟ್ ಅಲ್ಲಿ ಹೋಗಿ ಚೆಕ್ ಮಾಡಿ. ಮತ್ತೆ ಸುಮಾರು ಜನ ವಿದ್ಯಾರ್ಥಿಗಳು ಯಾರೆಲ್ಲ ಪಾಸ್ ಆಗಿರಾ ಮತ್ತೆ ಫೇಲ್ ಆಗಿರಾ ಮರೀದೆ ಒಂದು ಕಮೆಂಟ್ ಮಾಡಿ. ಈಗ ರಿವ್ಯಾಲ್ಯೂಯೇಷನ್ ಬಗ್ಗೆ ಹೇಳ್ತೀನಿ ನೋಡಿ. ರಿವ್ಯಾಲ್ಯೂಯೇಷನ್ ಬಗ್ಗೆ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ. ರಿವ್ಯಾಲ್ಯೂಯೇಷನ್ ಅಂದರೆ ಏನು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ರಿವ್ಯಾಲ್ಯೂಯೇಷನ್ ಅಂದರೆ ನೀವು 1, 2, 3 ಫೇಲ್ ಆಗಿದೆ ಅಂದರೆ ನೀವು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈನ ಮಾಡಿ ನೀವು ಪಾಸ್ ಮಾಡ್ಕೊಳ್ಬೋದು. ರಿವ್ಯಾಲ್ಯೂಯೇಷನ್ ಪ್ರೋಸೆಸ್ ಹೇಗಿರುತ್ತಪ್ಪ ಅಂದರೆ, ರಿವ್ಯಾಲ್ಯೂಯೇಷನ್ ಪ್ರೋಸೆಸ್ ಬಂದ್ಬಿಟ್ಟು ನಿಮಗೆ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಹೇಗೆ ಅಂತ ನಾನು ನೆಕ್ಸ್ಟ್ ನಾಳೆ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ರಿವ್ಯಾಲ್ಯೂಯೇಷನ್ ಅಂದರೆ ಏನು ಅಂತ ಈಗ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. 1, 2, 3 ಮಾರ್ಕ್ಸಲ್ಲಿ ನೀವು ಫೇಲ್ ಆಗಿತ್ತು ಅಂದರೆ ಅದನ್ನು ನೀವು ಸ್ಕ್ಯಾನರ್ ಕಾಪಿನ ತರಿಸ್ಬಿಟ್ಟು ಮನೆಗೆ ನೀವು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈನ ಮಾಡ್ಬೋದು. ಸ್ಕ್ಯಾನರ್ ಕಾಪಿ ಅಂದರೆ ನೀವು ಎಕ್ಸಾಮ್ನ ಬರೆದಿರ್ತೀರಲ್ಲ, ಈಗ ಕನ್ನಡ ಎಕ್ಸಾಮಲ್ಲಿ ಬರೆದಿರ್ತೀರ, ಅದರಲ್ಲಿ NC ಅಂತ ತೊಗೊಂಡಿರ್ತೀರ, ಅದನ್ನು ನೀವು ಕಾಪಿ ಏನು ಬರೆದಿರ್ತೀರ ಎಕ್ಸಾಮಲ್ಲಿ ಆ ಒಂದು ಕಾಪಿನ ಮನೆಗೆ ತರಿಸ್ಕೊಂಡು ನೀವು ಅದನ್ನು ಕರೆಕ್ಟಾಗಿ ಇಲ್ವಾ ಇದೆಯಾ ಅಂತ ನೀವು ಆನ್ಸರ್ನ ನೋಡಿಕೊಂಡು ನೀವು ಇಲ್ಲ ನಾನು ನೋಡೋಕ್ಕಾಯ್ತಿಲ್ಲ ಅಂದರೆ ನಿಮ್ಮ ಒಂದು ಸ್ಕೂಲ್ ಟೀಚರ್ ಯಾರ್ಯಾರು ಇರ್ತಾರೆ, ಕಾಲೇಜ್ ಟೀಚರ್ ಇರ್ತಾರೆ, ಅವ್ರಿಗೆ ತೋರಿಸ್ಬಿಟ್ಟು ನೀವು ಇಲ್ಲ ಅಂದರೆ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರ ಕೀ ಆನ್ಸರ್ಸ್ನ ಬಿಟ್ಟಿದ್ದಾರೆ ಅಲ್ವಾ, ಅದರಲ್ಲೂ ಕೂಡ ನೀವು ನೋಡ್ಕೊಳ್ಬೋದು. ನೋಡಿಕೊಂಡು ನೀವು ಅಪ್ಲೈನ ಮಾಡ್ಬೋದು. ರಿವ್ಯಾಲ್ಯೂಯೇಷನ್ ಸ್ಕ್ಯಾನರ್ ಕಾಪಿ ತರಿಸೋಕ್ಕೆ ಬಂದ್ಬಿಟ್ಟು ನಿಮಗೆ 560 ಆಗುತ್ತೆ ಒಂದು ಸಬ್ಜೆಕ್ಟ್ಗೆ ಬಂದ್ಬಿಟ್ಟು. ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಬೇಕಂದ್ರೆ 1200 ಏನೋ ಆಗುತ್ತೆ. ಒಂದು ಸಬ್ಜೆಕ್ಟ್ಗೆ ಬಂದ್ಬಿಟ್ಟು 1200 ಆಗುತ್ತೆ. ಯಾರೆಲ್ಲ ಎಕ್ಸಾಮಲ್ಲಿ NC ಅಂತ ತೊಗೊಂಡಿದ್ದೀರಾ ಅವರು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಬೇಕು ಅಂದರೆ ನೀವು ಅಪ್ಲೈನ ಮಾಡ್ಬೋದು. ಸ್ಕ್ಯಾನರ್ ಕಾಪಿ ಹೇಳ್ದಂಗೆ 560 ಇರುತ್ತೆ. ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಸಂಜೆ ಬಂದ್ಬಿಟ್ಟು ನಿಮಗೆ ಅನೌನ್ಸ್ನ ಮಾಡ್ತಾರೆ. ಮತ್ತು ತುಂಬ ಜನಕ್ಕೆ ಡೌಟ್ ಇರುತ್ತೆ ಯಾವಾಗ ಅಪ್ಲೈ ಮಾಡೋದಂತ. ಇವತ್ತಿನಿಂದಲೇ ನೀವು ಎಕ್ಸಾಮ್ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈನ ಮಾಡ್ಬೋದು. ಲಾಸ್ಟ್ ಡೇಟ್ ಎಲ್ಲ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಅನೌನ್ಸ್ನ ಮಾಡ್ತಾರೆ. ಅದೊಂದು PDF ಬಿಡ್ತಾರೆ. ವೆಬ್ಸೈಟಲ್ಲಿ ಬಂದ್ಬಿಟ್ಟು ಅದು ಬಿಟ್ಟ ತಕ್ಷಣ ನಿಮಗೆ ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಮತ್ತು ಎಕ್ಸಾಮ್ 1ರಲ್ಲಿ ಫೇಲ್ ಆಗಿರೋರು ಎಕ್ಸಾಮ್ 2ಗೆ ಅಪ್ಲೈ ಮಾಡೋದು ಅಂತ ಸುಮಾರು ಜನ ಕೇಳ್ತಿದ್ದೀರಾ. ಎಕ್ಸಾಮ್ 2ಗೆ ಅಪ್ಲೈ ಮಾಡೋದು ಹೇಗೆ ಮತ್ತು ರಿವ್ಯಾಲ್ಯೂಯೇಷನ್ಗೆ ಹೇಗೆ ಅಪ್ಲೈ ಮಾಡೋದು, ಸ್ಕ್ಯಾನರ್ ಕಾಪಿ ಎಲ್ಲಿ ತರಿಸೋದು, ಏನು ಕತೆ ಅಂತ ನಾನು ಸಂಪೂರ್ಣವಾಗಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಅನೌನ್ಸ್ನ ಮಾಡ್ತಾರೆ. ಒಂದು PDF ಅನ್ನೋದು ಬಿಡ್ತಾರೆ ವೆಬ್ಸೈಟಲ್ಲಿ. ಅದು ಬಂದ ತಕ್ಷಣ ನಿಮಗೆ ಅಪ್ಡೇಟ್ನ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಏನಾರು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ರಿಪ್ಲೈನ ಮಾಡ್ಕೊಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನೋಡ್ತೀನಿ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.